ದುಬೈನಲ್ಲಿ ಭಾರತದ ವಿರಾಟ ರೂಪ ದರ್ಶನ. ಪಾಕಿಸ್ತಾನಕ್ಕೆ ಭಾರೀ ಮುಖಭಂಗ, ವೈರಿ ದೇಶದ ವಿರುದ್ಧ ಗೆದ್ದು ಬೀಗಿದ ಭಾರತ. ಹೌದು, ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅಬ್ಬರದ ಪ್ರದರ್ಶನವನ್ನ ಮುಂದುವರೆಸಿದೆ. ಚಾಂಪಿಯನ್ಸ್ ಟ್ರೋಫಿಯ ಎ ಗುಂಪಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 6 ವಿಕೆಟ್ಗಳಿಂದ ಪಾಕಿಸ್ತಾನ ತಂಡವನ್ನ ಸೋಲಿಸಿ ಲೀಗ್ ಹಂತದಲ್ಲಿ 2ನೇ ಜಯ ದಾಖಲಿಸಿತು. ಅಲ್ಲದೆ ಸೆಮಿಫೈನಲ್ಸ್ಗೆ ಹತ್ತಿರವಾಗಿದೆ. ಮಾಡು ಇಲ್ಲವೇ ಮಡಿ ಪಂದ್ಯವನ್ನ ಸೋಲನ್ನು ಕಂಡ ಪಾಕಿಸ್ತಾನ ಪ್ರಸಕ್ತ ಟೂರ್ನಿಯಿಂದ ಲೀಗ್ ಹಂತದಲ್ಲೇ ಗುಡ್ ಬೈ ಹೇಳುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ 49.4 ಓವರ್ಗಳಲ್ಲಿ 241 ರನ್ಗಳಿಗೆ ಆಲ್ ಔಟ್ ಆಯಿತು. ರೊಚ್ಚಿಗೆದ್ದು ಬ್ಯಾಟ್ ಮಾಡಿದ ಭಾರತದ ತಂಡ 42.3 ಓವರ್ಗಳಲ್ಲಿ 4 ವಿಕೆಟ್ಗೆ 244 ರನ್ ಸೇರಿಸಿ ಭರ್ಜರಿ ಜಯ ಗೆಲುವು ಸಾಧಿಸಿತು. ಕಳೆದ ಕೆಲವು ತಿಂಗಳಿನಿಂದ ಪರದಾಟ ನಡೆಸ್ತಾ ಇದ್ದ ಕೊಹ್ಲಿ ಬಿಗ್ ಮ್ಯಾಚ್ನಲ್ಲಿ ಅಮೋಘ ಬ್ಯಾಟಿಂಗ್ ನಡೆಸಿದ್ರು. ಈ ಮೂಲಕ ಬಿಗ್ ಮ್ಯಾಚ್ ಪ್ಲೇಯರ್ ಎಂಬುದನ್ನ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಭರವಸೆಯನ್ನ ಮೂಡಿಸಿದ್ರು. ಆದರೆ ಬಾಂಗ್ಲಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ರನ್ ಕಲೆ ಹಾಕುವಲ್ಲಿ ನಿರಾಸೆಯಾಯಿತು. ಆದರೆ ಪಾಕ್ ವಿರುದ್ಧ ವಿರಾಟ್ ದರ್ಶನ ರೂಪ ಪ್ರದರ್ಶಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಬರೋಬ್ಬರಿ 13 ವರ್ಷಗಳ ನಂತರ ಶರವೇಗದ ಸೆಂಚುರಿ ಮೂಡಿ ಬಂದಿದೆ. ಅದು ಕೂಡ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಬ್ಯಾಟರ್ ಕಡೆಯಿಂದ ಇಂತಹದ್ದೊಂದು ಸ್ಫೋಟಕ ಸೆಂಚುರಿ ಸಿಡಿಸಿದ್ದು ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋಶ್ ಇಂಗ್ಲಿಸ್ ಈ ಶತಕದೊಂದಿಗೆ ಇಂಗ್ಲಿಸ್ ವೀರೇಂದ್ರ ಸೆಹ್ವಾಗ್ ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕೊಹ್ಲಿ ವಿಚಾರದಲ್ಲಿ ಹಲವು ಕ್ರಿಕೆಟ್ ಪಂಡಿತರು ಹೇಳ್ತಾ ಇದ್ದ ಮಾತು ಅಂದ್ರೆ, ನಿನ್ನೆ ಆಡಿದ ಪಾಕಿಸ್ತಾನದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಗೆಲುವಿನ ಶತಕ ಬಾರಿಸಿದ ವಿರಾಟ್ ಕೊಹ್ಲಿ ಈ ಒಂದು ಶತಕದೊಂದಿಗೆ ಎಲ್ಲರ ಬಾಯಿಯನ್ನ ಮುಚ್ಚಿಸಿದ್ದಾರೆ. ಅಲ್ಲದೆ ಆರಂಭದಿಂದಲೂ ಕೊನೆಯವರೆಗೂ ಉಳಿದು ತಂಡವನ್ನ ಜಯಬೇರಿಯತ್ತ ಕೊಂಡೊಯ್ದಿದ್ದಾರೆ. ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸೆಮಿಫೈನಲ್ ಸುತ್ತಿಗೆ ಭಾಗಶಃ ಅರ್ಹತೆ ಪಡೆದರೆ ಇತ್ತ ಪಾಕಿಸ್ತಾನ ತಂಡ ಲೀಗ್ ಹಂತದಲ್ಲೇ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬೀಳುವ ಆತಂಕ ಪಕ್ಕವಾಗಿದೆ. ಇನ್ನು ಪಂದ್ಯ ಆರಂಭವಾಗುವುದಕ್ಕೂ ಮುಂಚೆ ಈ ಬಾರಿ ಪಾಕಿಸ್ತಾನ್ ತಂಡ ಗೆದ್ದೇ ಗೆಲ್ಲುತ್ತೆ ಎಂದು ಭವಿಷ್ಯ ನುಡಿದಿದ್ದ ಪಾಕಿಸ್ತಾನಿಯ ಮೊಹಮ್ಮದ್ ಅಮೀರ್, ಭಾರತ ತಂಡವು ಬಲಿಷ್ಠವಾಗಿರುವುದು ಪೇಪರ್ನಲ್ಲಿ ಅಷ್ಟೇ, ಟೀಂ ಇಂಡಿಯಾವನ್ನ ಸೋಲಿಸುವ ಸಾಮರ್ಥ್ಯ ಪಾಕಿಸ್ತಾನ್ ತಂಡಕ್ಕಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ತಂಡವು ಕಾಗದದ ಮೇಲೆ ಬಲಿಷ್ಠವಾಗಿ ಕಾಣುತ್ತೆ. ದ್ವಿಪಕ್ಷೀಯ ಸರಣಿಯಲ್ಲಿ ಅವರ ಪ್ರದರ್ಶನವನ್ನ ನೋಡಿದ್ರೆ ಅವರು ಕೂಡ ಉತ್ತಮವಾಗಿ ಆಡಿದ್ದಾರೆ. ಆದರೆ ಭಾರತ ತಂಡವು ಬಾಂಗ್ಲಾದೇಶ್ ವಿರುದ್ಧ ಆಡಿದ ಮೊದಲ ಪಂದ್ಯದಲ್ಲಿ ಬಹಳಷ್ಟು ತಪ್ಪುಗಳನ್ನ ಮಾಡಿದೆ. ಈಗ ಪಾಕಿಸ್ತಾನದೊಂದಿಗೆ ಒತ್ತಡದ ಪಂದ್ಯವನ್ನ ಭಾರತ ಆಡಬೇಕಾಗಿದೆ ಎಂದು ಹೇಳಿದ್ರು. ಆದರೆ ಅವರು ಹೇಳಿದ ಭವಿಷ್ಯ ಸುಳ್ಳಾಗಿದೆ. ಅಬ್ರಾರ್ ಅಹಮದ್ 17ನೇ ಓವರ್ನ 3ನೇ ಎಸೆತದಲ್ಲಿ ಶುಭ್ಮನ್ ಗಿಲ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ. ಇತ್ತ ಚೆಂಡು ಗುರುತಿಸುವಲ್ಲಿ ಎಡವಿದ ಗಿಲ್ ಔಟ್ ಆಗಿ ಮೈದಾನ ತೊಡಿತಾ ಇದ್ರೆ ಅತ್ತ ಅಬ್ರಾರ್ ಅಹಮದ್ ಟೀಂ ಇಂಡಿಯಾ ಆಟಗಾರನಿಗೆ ಕಣ್ಸನ್ನೆಯ ಮೂಲಕ ನಡಿ ಎಂದ್ರು. ಅಬ್ರಾರ್ ಅಹಮದ್ ಅವರ ಈ ನಡೆ ಸೂಚನೆಗೆ ಕೋಪಗೊಂಡ ಗಿಲ್ ಪಾಕ್ ಸ್ಪಿನ್ನರ್ ನನ್ನ ಗುರಾಯಿಸಿದ್ದಾರೆ. ಇದೀಗ ಅಬ್ರಾರ್ ಅಹಮದ್ ಅವರ ವಿಚಿತ್ರ ಸೆಲೆಬ್ರೇಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ಜೋರಾಗಿದೆ.